ಇನ್ನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 4.5 ಲಕ್ಷ ರೂಪಾಯಿ ಮೌಲ್ಯದ ಎಸಿ ಸಾಮಗ್ರಿಗಳ ಕಳ್ಳತನವಾಗಿರುವಂಥದ್ದು. ಎಸಿ ಕ್ಯಾಂಪೋಸ್ನರ್ಗಳ ಕಳ್ಳತನದ ಬಗ್ಗೆ ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಅವರಿಂದ ದೂರು. 45 ಹೋಮ್ ಗಾರ್ಡ್ ಸೆಕ್ಯೂರಿಟಿಗಳು ಇರುವಂತಹ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 4.50 ಲಕ್ಷ ಮೌಲ್ಯದ ವಸ್ತುಗಳು ಕಳ್ಳತನವಾಗಿರುವಂಥದ್ದು. 9 ಎಸಿ ಕ್ಯಾಂಪ್ರೋಸ್ನರ್ಗಳಿಗೆ ಅಳವಡಿಸಲಾದ ಕಾಪರ್ ವೈರ್ ಕದ್ದಿದ್ದಾರೆ ಖದೀಮರು. ಕಾಪರ್ ವೈರ್ ಕಳ್ಳತನ ಮಾಡುವಾಗ 35 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳಿಗೆ ಹಾನಿ ಕೂಡ ಆಗಿದೆ. ಆಸ್ಪತ್ರೆಯ ಸುತ್ತ ಸಿಸಿಟಿವಿ ಕ್ಯಾಮೆರಾಗಳಿದ್ರೂ ಕೂಡ ಕಾಪರ್ ವೈರ್ ಕಳ್ಳತನವಾಗಿರುವಂಥದ್ದು. ಸುಮಾರು 1 ವರ್ಷದಿಂದ ಕಾಪರ್ ಪೈಪ್ ಮತ್ತು ವೈರ್ ಕದ್ದಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಬೀದರ್ನ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. 10 ತಾರೀಕು ತಿಂಗಳ ಕೆಲವೊಂದು ಕಾಪರ್ ಟ್ಯೂಬ್ಸ್ ಕಳ್ಳತನ ಆಗಿತ್ತು. ಅದರಿಂದ ಸಲುವಾಗಿ ನಾವು FIR ಕೂಡ ಮಾಡಿದ್ದೀವಿ. ಅದನ್ನು ಎಸ್ಟಿಮೇಟು ಕೂಡ ಮಾಡಿಸ್ಕೊಂಡಿದ್ವಿ. ಅದರ ರಿಪೇರಲ್ಲಿ ಇತ್ತು. ಅದನ್ನು ಎಸಿಗಳೆಲ್ಲ ರಿಪೇರ್ ಮಾಡೋದೇ ಇತ್ತು, ಸರ್ವಿಸಿಂಗ್ ಎಲ್ಲ ಆಗಬೇಕಿತ್ತು. ಅಂಥ ಟೈಮಲ್ಲಿ ಅದು ಕಾಪರ್ ವೈರ್ಸ್ ಫ್ರಮ್ ದ ಔಟ್ಸೈಡ್ ಆಫ್ ದ ಬಿಲ್ಡಿಂಗ್ ಎಲ್ಲಿ ಕನೆಕ್ಷನ್ಸ್ ಬರ್ತವೆ ಅಲ್ಲಿಂದ ಕಳ್ಳತನ ಆಗಿರುತ್ತದೆ. ಸೊ ಅದಕ್ಕೆ ನಾವು FIR ಮಾಡಿ ಎಲ್ಲರಿಗೂ ಕರೆಸ್ಕೊಂಡು ಪಂಚನಾಮ ಕೂಡ ಆಗಿದೆ. ಸೆಕ್ಯೂರಿಟಿ ಗಾರ್ಡಿಗೂ ಎಲ್ಲರಿಗೂ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಆಗಿದೆ. ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ ಅದರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳಕ್ಕೆ ನಾವು ನೋಡ್ತೀವಿ. ಬಟ್ ಅದ್ರ ತೀರ್ಮಾನ ಏನು ಬರುತ್ತೆ, ಅದು ಯಾರಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲ CCTV ಕ್ಯಾಮ್ರಾಸ್ ಅಲ್ಲಿ ಇರಲಿಲ್ಲ, ಅದನ್ನು ನಾವು ಕೊಟ್ಟಿದ್ದೀವಿ ಈಗ ಮಾಡೋಕ್ಕೆ, ಎಲ್ಲ ಕಡೆ ರಿಪೇರ್ ಮಾಡೋಕ್ಕೆ. ಕೆಲವೊಂದು ಕಡೆ ಹೊರಗಿನ ಸೈಡ್ದು ಏನು CCTV ಕ್ಯಾಮರಾ ಆ್ಯಂಡ್ ಅದೇ ಡಿಸ್ಪ್ಲೇಸ್ ಆಗಿದೆ ಅದನ್ನು ತೊಗೊಂಡು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಪೊಲೀಸ್ದವರು ನಮಗೆ ನ್ಯೂ ಟೌನ್ ಪೊಲೀಸ್ದವರು ಸಹಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ರಿಪೋರ್ಟು ಅದು ವರದಿ ಬರಲಿ ಅಂತ ವೇಟ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಎಸಿನ ಎಲ್ಲ ಕೂಡ ರಿಪೇರ್ ಮಾಡಬೇಕು ಅಂತ ಗೌರ್ಮೆಂಟಿಗೆ ಬರೀತೀವಿ. ಬರೆದು ಅದನ್ನು ಮಾಡಿಸ್ಕೊಂಡು ಮತ್ತೆ ನಮ್ಮ ಕೆಲಸ ಎಲ್ಲ ಮುಂದುವರಿಸ್ತೀವಿ. ಮತ್ತು ಇನ್ನೊಂದರ ಬಗ್ಗೆ ಇವರು ಕೇಳ್ತಾ ಇರೋದಂದರೆ, ಹಾಸ್ಪಿಟ್ಲಲ್ಲಿ IV ಫ್ಲೂಯಿಡ್ಸ್ಗೆ ರಿಯಾಕ್ಷನ್ ಆಗಿತ್ತು ಅಂತ ಮಕ್ಕಳಲ್ಲಿ.